ಹಾಯ್ ಹಲೋ ಫ್ಯಾಮಿಲಿ, ತುಂಬ ದಿವಸ ಆಯಿತು ವಿಡಿಯೋ ಮಾಡಿ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ಭೀಮನ ಅಮಾವಾಸ್ಯೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ದೆ, ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ, ಹಂಗೆ ಕಾಣಿಸ್ತಾ ಇದೆ. ನನ್ನ ಮಗಳು ಅಂತಾನೆ ಸ್ನಾನ ಮಾಡಿಸಿ ಕೂರಿಸಿದ್ದೆ. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ ನಾನು ಇನ್ನೇನು ಸ್ನಾನಕ್ಕೆ ಹೋಗಬೇಕು, ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಏನು ಮಾಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಎಲ್ಲ ತಿಂದಾಯಿತು. ಸೊ ಇವತ್ತಿಂದು ಕೆಲಸ ತುಂಬ ಇರೋದ್ರಿಂದ ಪೂಜೆ ಮಾಡಬೇಕು. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರೆ, ಇವತ್ತು ರಜಾ ಇಲ್ಲ ಅವ್ರಿಗೆ. ಸೊ ಹಂಗಾಗಿ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮದುವೆ ಆದಾಗಿಂದ ಇಲ್ಲಿವರೆಗೂ ಭೀಮನ ಅಮಾವಾಸ್ಯೆನ ನಾನು ಇದರಿಂದ ಮಾಡ್ತಾನೇ ಇದ್ದೀನಿ. ನನಗೋಸ್ಕರ ಅಂತ ಗಿಫ್ಟ್ ಅಂತ ತಂದರು. ಹಂಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿದೆ. ಹೂವು ಬೆಳೆಸ್ತೀನಿ ಅಂದರೆ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ರು. ಸೊ ಹೆಂಗಿದ್ದೀನಿ ಫ್ರೆಂಡ್ಸ್, ಔಟ್ಫಿಟ್ ಹೆಂಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಹಂಗೆ ಒಂದು ಕಮೆಂಟ್ ಹಾಕಿ. ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಪಾದ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ಹಿಂಗೆ ಮಾಡಿದ್ದೀನಿ. ವೈಬ್ ಹೆಂಗಿದೆ ಕಮೆಂಟ್ ಮಾಡಿ. ಸ್ಯಾರಿ ಔಟ್ಫಿಟ್ ಹೇಗಿದೆ ಅದನ್ನು ಕಮೆಂಟ್ ಮಾಡಿ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತಲೂ ಕಮೆಂಟ್ ಮಾಡಿ. ಓಕೆನಾ? ನಿಮ್ಮ ಸಪೋರ್ಟ್ ಇರಬೇಕು ಗಾಯ್ಸ್ ಅನ್ಬೇಕು, ಫ್ರೆಂಡ್ಸ್ ಅನ್ಬೇಕು, ನನಗೆ ಗೊತ್ತಿಲ್ಲ. ಹೀಗಾಗಿ ಫ್ಯಾಮಿಲಿ ಅಂತ ಕರಿತೀನಿ ಇನ್ನು ಮುಂದೆ. ನಿಮ್ಮ ಮನೇಲೆಲ್ಲ ಹೇಗಾಯಿತು ಭೀಮನ ಅಮಾವಾಸ್ಯೆ? ಎಲ್ಲ ಹೇಗಾಯಿತು? ಚೆನ್ನಾಗಾಯ್ತಾ? ಮಾಡಿದ್ದೀರಾ? ಎಲ್ಲರೂ ಮೆಸೇಜ್ ಹಾಕಿ ಏನಾದರೂ ಇತ್ತು ಅಂದರೆ. ಸೊ ನನ್ನ ಪ್ರಿಪ್ರೇಷನ್ ಈ ಥರ ಇತ್ತು ಭೀಮನ ಅಮಾವಾಸ್ಯೆಗೆ. ಫಸ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆನ. ಫಸ್ಟು ಅವ್ರಿಗೆ ಅರ್ಶಿನ ಕುಂಕುಮ ಇಡೋಕ್ಕೆ ಹೇಳಿ ನಂತರ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಾಳಿಗೆ ಎಲ್ಲ ಕಡೆ ಹೂವು ಕುಂಕುಮ ಇಟ್ಟರು. ಸ್ವಲ್ಪ ಮಿನಿ ವ್ಲಾಗ್ ಥರ ಆಗಿದೆ ಇದು, ಜಸ್ಟ್ ಮಾಡ್ಕೊಳ್ಳಿ. ಕಂಕಣ ಕಟ್ತಾಯಿದ್ದೀನಿ. ಕಂಕಣ ಎಲ್ಲ ಕಟ್ಟಿದ ಮೇಲೆ ಅವರು ನನಗೂ ಕಟ್ತಾರೆ. ಸ್ವಲ್ಪ ನಿಧಾನವಾಗಿ ಕಟ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನನಗೆ ಕಟ್ತಾರೆ ಅವರು. ಕಟ್ಟಿದ ಮೇಲೆ ಅದೇ ಪೂಜೆ ಮಾಡೋದೆ ನೆಕ್ಸ್ಟು. ವರ್ಷಕ್ಕೊಂದು ಸತಿ ಅಲ್ವಾ ಪಾದ ಪೂಜೆ ಮಾಡೋದು, ಮಾಡಿಸ್ಕೊಳ್ಳಿ, ಹಂಗಂತ ಇಲ್ಲ, ಮನಸಾರೆ ಪ್ರೀತಿಯಿಂದ ಮಾಡೋದು. ನಾವು ನಮ್ಮ ಯಜಮಾನರು ಅಂತ ಅಂದರೆ ಎಲ್ಲರಿಗೂ ಅವ್ರಿಗೂ ಆಯುಷು, ಆರೋಗ್ಯ, ಸಂಪತ್ತು ಎಲ್ಲ ಥರ ಬರಲಿ, ಖುಷಿಯಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಮಾಡ್ತಾ ಇರೋದು. ತುಂಬ ಕಷ್ಟಪಟ್ಟು ಮೇಲೆ ಬರ್ತಾಯಿದ್ದೀವಿ, ತುಂಬ ಕಷ್ಟದಲ್ಲೂ ಇದ್ದೀವಿ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು. ಎಲ್ಲ ದೇವರ ಆಶೀರ್ವಾದ. ನನ್ನ ಗಂಡಂಗೆ ಯಾವಾಗಲೂ ಆಯುಷು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಅಷ್ಟೇ ಬೇಡ್ಕೊಳ್ಳೋದು ನಾನು. ಪಾದ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಪಾದ ಪೂಜೆ ಎಲ್ಲ ಮಾಡಿ ಅಕ್ಷತೆ ಹಾಕಿಸ್ಕೊತಾ ಇದ್ದೀನಿ. ಇಲ್ಲಿಗೆ ಭೀಮನ ಅಮಾವಾಸ್ಯೆ ಪೂಜೆ ಮುಗೀತು. ಇನ್ನೊಂದು ಕ್ಲಿಪ್ ಮಿಸ್ ಆಗಿತ್ತು. ನನಗೆ ಅಂತ ಗಿಫ್ಟ್ ಕೊಡೋಕ್ಕೆ ಅಂದರೆ ಸ್ಯಾರಿ ತೊಗೊಂಡ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಅಂದರೆ ಎಲ್ಲ ಇಟ್ಕೊಂಡ್ಬಿಟ್ಟು ಇದ್ಯಾಕೆ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸುತ್ತಾ ಇದ್ದಾರೆ. ಲಾಸ್ಟ್ನ ಎಂಡಿಂಗಲ್ಲಿ ಅದೊಂದು ಕ್ಲಿಪ್ಪು ಸಾಕು ಅಂದ್ಕೊಂಡು ಸುಮ್ಮನಿದ್ದೆ. ನಾನೇನಿಲ್ಲ ಫ್ರೆಂಡ್ಸ್, 3 ಸತಿ ಪಾದ ತೊಳೆದು ಪೂಜೆ ಮಾಡಿ ಲಾಸ್ಟಿಗೆ ಅರಿಶಿನ ಕುಂಕುಮ ಹಾಕಿ ಬಿಡ್ತೀನಿ, ಸ್ವೀಟ್ ತಿನ್ನಿಸ್ಬಿಟ್ಟು. ಇವಾಗ ಲಾಸ್ಟ್ನೇ ಸತಿ ಮಾಡ್ತಿರೋದು ಪೂಜೆನ.
ಇದನ್ನೆಲ್ಲ ಲಾಸ್ಟಿಗೆ ಗಿಡಕ್ಕೆ ನೀರು ಹಾಕಿ ಬರಬೇಕು. ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಎಲ್ಲ ಮಾಡಿದ್ರಿ, ಹೆಂಗಾಯಿತು ನಿಮ್ಮ ಮನೇಲಿ, ಭೀಮನೋಸೆ ಮಾಡ್ತೀರಾ ನೀವು ಇಲ್ವಾ ಅನ್ನೋದನ್ನು ಇದ್ದರೆ ಕಳಿಸಿ. ನಿಮ್ಮ ವಿಡಿಯೋನು ನೋಡೋಣ. ಎಲ್ಲ ಮುಗೀತು, ಇವಾಗ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೀನಿ. ಏನು ಆಶೀರ್ವಾದ ಮಾಡಿದ್ರೋ ಗೊತ್ತಿಲ್ಲ, ಮಾಡ್ತಾಯಿದ್ದಾರೆ. ಎಲ್ಲ ಹೆಂಡ್ತಿರು ಬಯಸೋದಲ್ಲ ಅಷ್ಟೇ ಅಲ್ವಾ ಫ್ರೆಂಡ್ಸ್. ನಮ್ಮ ಮನೆ ಚೆನ್ನಾಗಿರಲಿ, ನಮ್ಮ ಗಂಡ ಅದು ಇದು ಎಲ್ಲ ಚೆನ್ನಾಗಿರಲಿ, ನಮ್ಮ ಗಂಡಂಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತಲೇ ಅಲ್ವಾ ಫ್ರೆಂಡ್ಸ್ ಮಾಡೋದು. ನಮ್ಮ ಮನೆಯವರು ಅಂದರೆ ನನಗೆ ತುಂಬ ಇಷ್ಟ. ಅವ್ರನ್ನ ಬಿಟ್ಟು ನಾವು ಒಂದು ನಿಮಿಷವೂ ಇರೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಎಲ್ಲಾದರೂ ಆಚೆ ಹೋದರೂ ಸರಿ ಆಗಾಗಲೇ ಕಾಲ್ ಮಾಡ್ತಾ ಇರ್ತೀನಿ, ಎಲ್ಲಿದ್ದೀರಾ, ಇಷ್ಟೊತ್ತಿಗೆ ಬರ್ತೀರಾ, ಹಿಂಗೆ ಏನು ಎತ್ತ ಅಂತ. ಇವತ್ತು ಇರಬೇಕಿತ್ತು, ಪ್ರತಿ ವರ್ಷವೂ ಇರೋರು. ಈ ವರ್ಷ ಡ್ಯೂಟಿ ಇದೆ, ನಾಳೆ ರಜೆ ಹಾಕಿದ್ದಾರೆ, ಸ್ವಲ್ಪ ಕೆಲಸ ಇದೆ ನಮ್ಮದು ಅಂಗಡಿದು, ಹಂಗಾಗಿ ರಜೆ ಇದೆ. ನೋಡಿ ಗಿಫ್ಟ್ ಸ್ಯಾರಿ ತಂದು ಕೊಟ್ಟರು, 500 ಅಮೌಂಟ್ ಕೊಟ್ಟರು. ಸ್ವೀಟು ಜಿಲೇಬಿ ಮತ್ತು ನಂಗೆ ಇಷ್ಟ ಅಂತ ಜಿಲೇಬಿ ಮತ್ತು ಇದನ್ನು ತಂದಿದ್ರು, ಲಡ್ಡುನ. ತಿಂದುಬಿಟ್ಟು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಕಮೆಂಟ್ ಮಾಡಿ.